ഐസിസിൽ എപ്പോഴാണ് ജോയിൻ ചെയ്തതെന്ന് അറിയുന്നതിന് മുമ്പ് എങ്ങനെയാണ് ജോയിൻ ചെയ്തത്, എന്തിനാണ് ജോയിൻ ചെയ്തതെന്ന് അറിയണം സರ್. ಮೇ 5ರಂದು ರಿಲೀಸ್ಗೆ ರೆಡಿಯಾಗಿರೋ ದಿ ಕೇರಳ ಸ್ಟೋರಿ ಅನ್ನೋ ಹಿಂದಿ ಸಿನಿಮಾ ರಿಲೀಸ್ಗೂ ಮುನ್ನವೇ ಸೌಂಡ್ ಮಾಡ್ತಿದೆ. ಕೇರಳದಾದ್ಯಂತ ವಿವಾದದ ಕಿಡಿ ಹೊತ್ತಿಸ್ತಿದೆ. ನೀವು ಹೇಳೋಕೆ ಹೊರಟಿರೋ ದಿ ಕೇರಳ ಸ್ಟೋರಿ ನಮ್ಮ ಕೇರಳದ ಕಥೆಯಲ್ಲ, ಬದಲಾಗಿ ನೀವು ಆಗ್ರಹಿಸುವ ಸ್ಟೋರಿ. ಈ ಸಿನಿಮಾ ಕೇರಳದ ಬಗ್ಗೆ ಸುಳ್ಳು ಹೇಳಲು ಯತ್ನಿಸ್ತಿದೆ ಅಂತೆಲ್ಲ ಕೇರಳದ ಯೂತ್ ಕಾಂಗ್ರೆಸ್ ನಾಯಕ ರಾಹುಲ್ ಮಮಕುತಿಲ್ ಸೋಷಿಯಲ್ ಮೀಡಿಯಾದಲ್ಲಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಈ ಚಿತ್ರದ ಪ್ರದರ್ಶನಕ್ಕೆ ಕೇರಳದಲ್ಲಿ ಅನುಮತಿ ಕೊಡಬಾರದು ಅಂತ ಕೇರಳದ ಪ್ರತಿಪಕ್ಷ ನಾಯಕ ವಿ.ಡಿ. ಸತೀಶ್ ಆಗ್ರಹಿಸಿದ್ದಾರೆ. ಇದು ಜನರ ನಡುವೆ ಕೋಮು ಭಾವನೆಗಳನ್ನ ಕೆರಳಿಸಿ ಸಮಾಜವನ್ನ ಒಡೆಯುವ ಸಿನಿಮಾ. ಈ ಮೊದಲೇ ಕೋಮು ಸೌಹಾರ್ದಕ್ಕೆ ಹೆಸರಾಗಿರುವ ಕೇರಳದ ಹೆಸರನ್ನ ಕೆಡಿಸಲು ಸಂಘ ಪರಿವಾರದವರು ಮಾಡಿರುವ ಕುತಂತ್ರ ಅಂತೆಲ್ಲ ಸಾಕಷ್ಟು ನಾಯಕರು ಈ ಚಿತ್ರವನ್ನ ವಿರೋಧಿಸಿದ್ದಾರೆ. ವಿವೇಕ್ ಅಗ್ನಿಹೋತ್ರಿ ನಿರ್ಮಾಣದ ದಿ ಕಾಶ್ಮೀರ್ ಫೈಲ್ಸ್, ದಿ ತಷ್ಕಂಡ್ ಫೈಲ್ಸ್ ನಂತರ ದಿ ಕೇರಳ ಸ್ಟೋರಿ ಹವಾ ಎಬ್ಬಿಸ್ತಿದೆ. ಸುದೀಪ್ ಸೇನ್ ಅವರ ನಿರ್ದೇಶನದ ಈ ಸಿನಿಮಾವನ್ನ ವಿಪುಲ್ ಶಾ ನಿರ್ಮಿಸಿದ್ದಾರೆ. ಫೋಟೋದಲ್ಲಿ ಕಾಣಿಸ್ತಿರೋ ಆದರ್ಶ್ ಶರ್ಮಾ, ಯೋಗಿತಾ ಬಿಹಾನಿ, ಸೋನಿಯಾ ಬಿಲಾನಿ ಮತ್ತು ಸಿದ್ದಿ ಇದ್ನಾನಿ ಕಥೆಯ ಪ್ರಮುಖ ಕ್ಯಾರೆಕ್ಟರ್ಸ್. ಇನ್ನು ವಿಶೇಷವಾಗಿ ಗಮನಿಸಬೇಕಾಗಿರುವ ಅಂಶವೆಂದ್ರೆ ಈ ಸಿನಿಮಾ ಕೇವಲ 6 ದಿನಕ್ಕೆ ಬರೋಬ್ಬರಿ 16 ಮಿಲಿಯನ್ ವ್ಯೂಸ್ ಪಡೆದಿದೆ. ಒಟ್ಟಾರೆ ದಿ ಕೇರಳ ಸ್ಟೋರಿ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಇಷ್ಟೆಲ್ಲ ಆದ್ಮೇಲೆ ಸಿನಿಮಾ ನೋಡದಿದ್ರೆ ಹೇಗೆ ಅಲ್ವಾ? ಸಿನಿಮಾ ನೋಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. Subscribe, like, share and hit the bell icon to never miss another update from Delhi Report.